ಬಿಡುಗಡೆಯ ಸೇವೆಗೆ ಏನಿದೆ ಒಂದು, ಅಥವಾ ಸ್ವಸ್ಥತೆಯ ಸೇವೆಗೆ ಏನಿದೆ ಒಂದು ಉದ್ದೇಶ ಇದೆ. ಖಾಲಿ ಒಂದು ಫೇಸ್ಬುಕ್ಕಲ್ಲಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ರು, ಹಾಗಾದ ಆಸ್ಪತ್ರೆಗಳು ಯಾಕೆ ಈ ರೀತಿಯಲ್ಲಿ ಸ್ವಸ್ಥತೆ ಆಗುವುದಾದರೆ? ಆಸ್ಪತ್ರೆಗಳು ಬೇಡ ಅಂತ ಸತ್ಯವೇದ ಎಲ್ಲಿ ಹೇಳುವುದಿಲ್ಲ. ವೈದ್ಯಕೀಯ ಸೇವೆಗಾಗಿ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ವೈದ್ಯಕೀಯ ಸೇವೆಯನ್ನು ಕೂಡ ಸತ್ಯವೇದ ವಿರೋಧಿಸುವುದಿಲ್ಲ. ಹಲ್ಲೆಲೂಯಾ. ಆದರೆ ದೈವಿಕ ಸ್ವಸ್ಥತೆ ಇದೆ. ಎಷ್ಟೋ ಜನರು ತಮ್ಮಲ್ಲಿ ರೋಗಗಳು ಬರುವಾಗ, ತಮ್ಮ ಕುಟುಂಬದಲ್ಲಿ ರೋಗಗಳು ಬರುವಾಗ ಎಲ್ಲಿ ಮಾಡ್ತಾರೆ? ದೇವರ ಹತ್ರ ಪ್ರಾರ್ಥನೆ ಮಾಡೋದಿಲ್ವಾ? ಯಾಕೆ ಮಾಡ್ತಾರೆ? ನಂಬಿಕೆಯಿಂದ ಮಾಡ್ತಾರೆ. ಆ ಬಿಡುಗಡೆ ಆಗ್ತದೆ ಎಂಬ ನಂಬಿಕೆಯೊಂದಿಗೆ ಅವರು ಮಾಡ್ತಾರೆ. ದೈವಿಕ ಸ್ವಸ್ಥತೆ ಕೊಡುತ್ತಾನೆ. ಅದಕ್ಕೆ ಅನೇಕರಿಗೆ ನಂಬಿಕೆ ಇಲ್ಲ, ತಕ್ಷಣ ಬಿಡುಗಡೆ ಆಗ್ತದೆ. ಎಂತ ಕ್ಯಾನ್ಸರ್ ಆಗಲಿ, ಟ್ಯೂಮರ್ ಆಗಲಿ, ಎಂತ ಮರಣಕ ರೋಗ ಆಗಲಿ, ತಕ್ಷಣ ಯೇಸು ಬಿಡುಗಡೆ ಮಾಡ್ತಾರೆ. ಆ ನಂಬಿಕೆ ಅನೇಕರಿಗೆ ಇರುವುದಿಲ್ಲ. ಕಾರಣ ಸತ್ಯವೇದವನ್ನು ಅನೇಕರು ಓದಿರುವುದಿಲ್ಲ.